ಕರ್ನಾಟಕದಲ್ಲಿ PAL ಅನ್ನು ಸಲ್ಲಿಸಬೇಕಾದ್ರೆ ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಪಿಟಿಷನ್ಗಳನ್ನು ಸಲ್ಲಿಸಬೇಕಾದ್ರೆ ಕರ್ನಾಟಕದ ಮುಖ್ಯ ಪೀಠವಾದಂಥ ಬೆಂಗಳೂರಿನ ಹೈಕೋರ್ಟ್ನಲ್ಲೇ ಸಲ್ಲಿಸಬೇಕಾಗಿತ್ತು. ಇದರ ಹೊರತುಪಡಿಸಿ ಬೇರೆ ಎಲ್ಲೂ ಅವಕಾಶ ಇರಲಿಲ್ಲ. ಸೊ ಅನಂತರದಲ್ಲಿ ಈ ಒಂದು ಅವಕಾಶವನ್ನು ಕಲ್ಪಿಸೋದಕ್ಕೆ ಮೊದಲು ಕರ್ನಾಟಕದಲ್ಲಿ ಕರ್ನಾಟಕ ಹೈಕೋರ್ಟ್ ಅಂತಂದರೆ ಬೆಂಗಳೂರಲ್ಲಿ ಮಾತ್ರ ಇತ್ತು. ಅನಂತರದಲ್ಲಿ 2 ವಿಭಾಗೀಯ ಪೀಠಗಳನ್ನು ಮಾಡಲಾಯಿತು. ಸೊ ಒಂದು ಕಲಬುರಗಿಯಲ್ಲಿ ಮತ್ತು ಇನ್ನೊಂದು ಧಾರವಾಡದಲ್ಲಿ ಮಾಡಲಾಯಿತು. ಆದರೆ ಕಲಬುರಗಿ ಮತ್ತು ಧಾರವಾಡ ಈ ಹೈಕೋರ್ಟ್ಗಳು ಏನಿದೆ ಇದರಲ್ಲಿ ಯಾವುದೇ ಒಂದು PAL ಅನ್ನು ಸಲ್ಲಿಸೋದಕ್ಕೆ ಅವಕಾಶ ಇರಲಿಲ್ಲ. ಸೊ ಇತ್ತೀಚೆಗೆ ಈ ಒಂದು ಅವಕಾಶವನ್ನು ನೀಡಲಾಯಿತು. ಸೊ ನೀಡಿದ ನಂತರದಲ್ಲಿ ಮೊದಲನೇ PAL ಅಂದರೆ ಕಲಬುರಗಿ ಮತ್ತು ಧಾರವಾಡ 2 ವಿಭಾಗೀಯ ಪೀಠಗಳೇನಿದೆ ಈ ಪೀಠಗಳಲ್ಲಿ IPL ಅನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ನೀಡಿದ ನಂತರದಲ್ಲಿ ಮೊದಲ PAL ಮದ್ಯದ ಅಂಗಡಿಯನ್ನು ವಿರೋಧಿಸಿ ಸಲ್ಲಿಸಿದಂಥ ಮೊದಲ ಒಂದು PAL ಆಗಿದೆ. ಇದು ಧಾರವಾಡದಲ್ಲಿ ದಾಖಲಾಗಿದ್ದು ಇದು ಧಾರವಾಡದ ಪೀಠದಲ್ಲಿ ಮೊದಲನೇ ಒಂದು PAL ಅನ್ನೋದ ಒಂದು ದಾಖಲಾಗಿ ನಮೂದಾಗಿದೆ. ಸೊ ಹಾಗಾಗಿ ಇಲ್ಲಿ ಮೊದಲು ಅವಕಾಶವನ್ನು ಕೊಟ್ಟ ನಂತರದಲ್ಲಿ ಮೊದಲನೇದಾಗಿ ದಾಖಲಾದಂಥ PAL ಅಂದರೆ ಅದು ಮದ್ಯದ ಅಂಗಡಿಯನ್ನು ವಿರೋಧಿಸಿ ಸಲ್ಲಿಸಿದಂಥದ್ದಾಗಿದೆ. ಸೊ PAL 2 ರೀತಿಯಲ್ಲಿ ಇದೆ. ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಪಟ್ಟಂತೆ ಯಾರೇ ಒಬ್ಬರು ಅರ್ಜಿಯನ್ನು ಬರೆದ್ರೆ ಆ ಒಂದು PALನ ಘಟಕ ಏನಿದೆ, ಆ ಹೈಕೋರ್ಟ್ನ ಘಟಕ ಏನಿದೆ ಅದನ್ನು ಪರಿಶೀಲಿಸಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕಲೆಕ್ಟನ್ನು ಮಾಡಿಕೊಂಡು ಅಥವಾ ಆ ಅರ್ಜಿಯನ್ನು ಬರೆದಂಥವರನ್ನು ಕಾಂಟ್ಯಾಕ್ಟನ್ನು ಮಾಡಿ ಅದು ಸಂಬಂಧಪಟ್ಟ ಮಾಹಿತಿಯನ್ನು ತಗೊಂಡು ಅದು ಸಮಂಜಸವಾಗಿದೆ ಅಂತಂದರೆ ಅದು ಮುಖ್ಯ ನ್ಯಾಯಾಧೀಶರ ಗಮನಕ್ಕೆ ತಗೊಬಂದು ಅದನ್ನ PAL ಆಗಿ ಕನ್ವರ್ಟ್ ಮಾಡಿ ನಡೆಸುವಂಥದ್ದು. ಮತ್ತು ಇನ್ನೊಂದು ವಕೀಲರ ಮೂಲಕ ನೇರವಾಗಿ PAL ಪಿಟಿಷನನ್ನು ಸಲ್ಲಿಸುವಂಥದ್ದಾಗಿರುತ್ತೆ. ಸೊ ಈ ರೀತಿಯಲ್ಲಿ 2 ರೀತಿಯಲ್ಲೂ ಕೂಡ PAL ಅನ್ನು ಸಲ್ಲಿಸಿ ನಡೆಸ್ಬೋದಾಗಿರುತ್ತೆ. ಸೊ ಅಂದರೆ ಒಂದು ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಪಟ್ಟಂತೆ ಸೂಕ್ತವಾದಂಥ ಮಾಹಿತಿಯೊಂದಿಗೆ ದಾಖಲೆಗಳೊಂದಿಗೆ ಅರ್ಜಿಯನ್ನು ಬರೆದ್ರೆ ಆ PALನ ಘಟಕ ಏನಿದೆ ಅದು ಅದನ್ನು ಪರಿಶೀಲನೆಯನ್ನು ಮಾಡಿ ಮುಖ್ಯ ನ್ಯಾಯಾಧೀಶರ ಗಮನಕ್ಕೆ ತೊಗೊಂಡ್ಬರ್ತಾರೆ. ಅದು PAL ಅನ್ನು ನಡೆಸೋದಕ್ಕೆ ಯೋಗ್ಯವಾದದ್ದು ಅಂತ ಕಂಡು ಬಂದರೆ ಅಂಥ ಸಂದರ್ಭದಲ್ಲಿ ಅದನ್ನ PAL ಆಗಿ ರಿಜಿಸ್ಟರ್ ಮಾಡಿಕೊಂಡು ಆ ಒಂದು ಪ್ರಕರಣವನ್ನು ನಡೆಸಲಾಗುತ್ತೆ. ಇನ್ನೊಂದು ರೀತಿಯಲ್ಲಿ ಆ ವಕೀಲರ ಮೂಲಕ ಆ ಒಂದು ಪಿಟಿಷನನ್ನು ಅಂದರೆ ಅವಾಗಲೂ ಕೂಡ ದಾಖಲೆಗಳು ಎಲ್ಲನೂ ಸಂಬಂಧಪಟ್ಟದ್ದು ಎಲ್ಲನೂ ಹಾಕಿ ಅದಕ್ಕೆ ಸಂಬಂಧಪಟ್ಟಂತೆ ಪಿಟಿಷನನ್ನು ವಕೀಲರ ಮೂಲಕ ಕೂಡ ಸಲ್ಲಿಸ್ಬೋದಾಗಿರುತ್ತೆ. ಸೊ ಈ 2 ರೀತಿಯಲ್ಲಿ PAL ಅನ್ನು ಸಲ್ಲಿಸಿ ನಡೆಸ್ಬೋದಾಗಿರುತ್ತೆ. ಸೊ ಇವಾಗ ಮೊದಲು ನಾವು PAL ಅನ್ನು ಹಾಕೋದಕ್ಕೆ ಬೆಂಗಳೂರಿನ ಹೈಕೋರ್ಟ್ಗೆ ಹೋಗಬೇಕಾಗಿತ್ತು. ಇವಾಗ ಉತ್ತರ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಅಲ್ಲಿ ಆ ಭಾಗದ ಜನತೆ ಏನಿದ್ದಾರೆ ಅವರು ಧಾರವಾಡ ಮತ್ತು ಕಲಬುರಗಿಯಲ್ಲಿ ಕೂಡ ಈಗ PAL ಅನ್ನು ಸಲ್ಲಿಸೋದಕ್ಕೆ ಒಂದು ಅವಕಾಶವನ್ನು ಸಲ್ಲಿಸಲಾಗಿದೆ. ನೀವಿನ್ನೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಕಾನೂನಿನ ಅರಿವಿನ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಿ.